ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈ ಒಂದು ಚೇಂಬರ್ ಮುಟ್ಲ ಹಾಳಾಗಿತ್ತು. ಅದನ್ನ ನೋಡಿ ನಾನು ಫೋಟೋ ಹೊಡೆದು ವಿಡಿಯೋ ಮಾಡಿ ಸಂಬಂಧಪಟ್ಟವ್ರು ಕಳಿಸ್ಕೊಟ್ಟೆ. ಮೊನ್ನೆ ಮಾಹಿತಿ ಕೊಟ್ಟಿದ್ದು ನಿನ್ನೆ ಕೆಲಸ ಸಂಪೂರ್ಣಗೊಳಿಸಿದ್ದಾರೆ. ಅವ್ರಿಗೆ ಸಾರ್ವಜನಿಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಕೊಟ್ಟಿದ್ದಕ್ಕಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಸಮಸ್ಯೆನ ಸುಧಾರಣೆ ಮಾಡಿ ಪರಿಹಾರ ಮಾಡಿಕೊಟ್ರೆ ಅಂತಹ ಅಧಿಕಾರಿಗಳಿಗೆ ನಾವು ಅಭಿನಂದನೆ ತಿಳಿಸೋದ್ರಲ್ಲಿ ಹಿಂದೇಟು ಹಾಕೋದಿಲ್ಲ. ಹಾಗೆ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ತೋರುವಂಥವ್ರಿಗೆ ನಾವು ತರಾಟೆಗೆ ತೆಗೆದುಕೊಳ್ಳೋದು ತಪ್ಪೇನೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸಾಮಾಜಿಕ ಜಾಲತಾಣವನ್ನು ಸದುಪಯೋಗ ಮಾಡಿಕೊಂಡ್ರೆ, ಸದ್ಬಳಕೆ ಮಾಡ್ಕೊಂಡ್ರೆ ಅದರ ಪರಿಹಾರ ಇದು, ಫಲಿತಾಂಶ ಇದು ಅಂತ ತೋರ್ಸೋಕ್ಕೆ ನಾನು ಬಯಸ್ತೀನಿ. ಮೊನ್ನೆ ಬುಧವಾರ ನಾನು ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದು. ನಿನ್ನೆ ಗುರುವಾರ ರೆಡಿ ಮಾಡಿದ್ದಾರೆ. ಯಾಕೆ ಅಂದರೆ ನಾವು ತಪ್ಪಿದ್ದಾಗ ಸಂಬಂಧಪಟ್ಟವ್ರಿಗೆ ತರಾಟೆಗೂ ತಗೊಳ್ತೀವಿ, ಸರಿಪಡಿಸ್ಕೊಟ್ಟಾಗ ಅಭಿನಂದನೆ ತಿಳಿಸ್ತೀವಿ. ಏನಪ್ಪ, ತಪ್ಪಿದ್ದಾಗ ತಪ್ಪು ಇದು ಅಂತ ಹೇಳೋದ್ರ ಜೊತೆಗೆ ಅವರ ಒಂದು ಕರ್ತವ್ಯ ಲೋಪವನ್ನು ಮಾತಾಡೋದ್ರ ಜೊತೆಗೆ ಸರಿ ಆ ಕೆಲಸನ ಸುಧಾರಣೆ ಮಾಡಿಕೊಟ್ಟಾಗ ಸಮರ್ಥನೆಯೂ ಮಾಡ್ಕೋತೀವಿ. ಅವರನ್ನ ಶ್ಲಾಘನೆಯ ಅಭಿನಂದನೆ ಕೂಡ. ಬನ್ನಿ, ಯುವಕರಿದ್ದಾರೆ, ಮಾತಾಡ್ಸೋಣ. ಏನಪ್ಪ ಸಮಸ್ಯೆ ಸುಧಾರಣೆ ಆಗಿದೆ, ಹೇಗನ್ಸುತ್ತೆ? ಈಗ ಸ್ಪೀಡಾಗಿ ಬರೋ ಗಾಡಿಗಳಿಂದ ಅಲ್ಲಿ ಅನಾಹುತಗಳಾಗ್ತಾ ಇತ್ತು. ಈಗ ಸರಿ ಮಾಡಿದ್ರಿಂದ ಸರಿಯಾಗುತ್ತೆ ಅಂತ. ಏನಂತೀರಾ, ಈ ಸಾಮಾಜಿಕ ಒಂದು ಪ್ರಯತ್ನ ಫಲಿಸಿದೆ? ಇವಾಗ ನೈಟ್ ಟೈಮಲ್ಲೆಲ್ಲ ಬರ್ತಾರಲ್ಲ, ಅದು ಸ್ಪೀಡಾಗಿ ಬರೋರು ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ, ಆಮೇಲೆ ಕಷ್ಟನೂ ಆಗುತ್ತೆ. ನೀವು ಯುವಕರಿದ್ದೀರಾ, ನಿಮ್ಗಳಿಗೆ ಹೇಳೋದೇನು ಗೊತ್ತಾ, ನಿಮ್ಮ ಹತ್ರ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ. ಎಲ್ಲಿ ಬೇಕಾದರೂ ಇವತ್ತು ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು. ಯಾವತ್ತೋ ಒಂದಿನ ಅನಾಹುತ ಆದಾಗ ಆಕ್ರೋಶ ಹೊರ ಹಾಕೋ ಬದಲು ನಿಮ್ಮ ಕಣ್ಣಿಗೆ ಕಂಡ ತಕ್ಷಣ ನೀವೊಂದು ಪ್ರಯತ್ನ ಪಡ್ಬೋದು. ಯಾರಿಗೋ ಒಂದು ತಿಳಿಸೋದಾಗಿರ್ಬೋದು, ಅಥವಾ ಸಾಮಾಜಿಕ ಜಾಲತಾಣಗಳನ್ನ ನೋಡಿ ಇಲ್ಲಿ ಒಂದು ಸಮಸ್ಯೆ ಇದೆ, ಯಾರಿಗೋ ತೊಂದರೆ ಆಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು. ಮಾಡ್ತೀರಾ? ಪ್ರಯತ್ನ ಪಡಿ, ಫಲಿತಾಂಶ ಆಗುತ್ತೆ. ಇವಾಗ ನೋಡಿ, ನಿನ್ನೆ ಹೇಳಿದ್ದು ಇವತ್ತಾಗಿದೆ ಅನ್ನೋದು, ಮೊನ್ನೆ ಹೇಳಿದ್ದು ನಿನ್ನೆ ಆಗಿದೆ. ನೀವು ಮಾಡೋ ಅಂಥದ್ದು ಒಂದು ವಾರ ಆಗ್ಬೋದು. ಅಟ್ಲೀಸ್ಟ್ ಪ್ರಯತ್ನ ಪಡೋಕ್ಕೆ ಏನು ತೊಂದರೆ ಇಲ್ಲ. ಮಾಡ್ತೀರಾ? ಒಳ್ಳೇದಾಗ್ಲಿ. ಏನು ಓದ್ತಾ ಇದ್ದೀರಾ? ಎಲ್ಲ ಒಳ್ಳೇದಾಗ್ಲಿ ನಿಮ್ಮ ಭವಿಷ್ಯಕ್ಕೆ.